ಇವತ್ತಿದೆ. ಈ ಎಲ್ಲ ಅಂಶಗಳನ್ನು ನಾವು ಗಮನದಲ್ಲಿಟ್ಕೊಂಡು ಮುಂದಿನ ಭಾನುವಾರ ಅಂದರೆ 15ನೇ ತಾರೀಕು, ಮಾರ್ಚ್ 15ನೇ ತಾರೀಕು, ಡೇಟ್ ಸರಿ ಇದೆಯಾ? ಮಾರ್ಚ್ 15ನೇ ತಾರೀಕು ನಾವು ಚಿಕ್ಕಬಳ್ಳಾಪುರ ನಗರವನ್ನ ನಾವೆಲ್ಲರೂ ಸೇರಿ ಬಂದ್ ಮಾಡ್ತೀವಿ. ಸ್ವಯಂ ಘೋಷಿತ ಬಂದ್ ಆಗಿರ್ತದೆ. ನಾವು ಯಾರೋ ಹೋಗಿ ಯಾರೋ ರೌಡಿ ಪುಡಾರಿಗಳ ತರ ನಾವು ಬಾಗಿಲುಗಳನ್ನ ಮುಚ್ಚೋದಾಗ್ಲಿ ಇನ್ನೇನೋ ಕಲ್ಲೊಡೆಯೋದಾಗ್ಲಿ ನಾವು ಮಾಡೋದಿಲ್ಲ. ನಾವೇ ಸ್ವಯಂ ಘೋಷಿತವಾಗಿ ಸ್ವಯಂ ಪ್ರೇರಿತರಾಗಿ ಇಡೀ ಚಿಕ್ಕಬಳ್ಳಾಪುರವನ್ನ ಅವತ್ತು ಇಡೀ ನಾಗರಿಕರು, ಎಲ್ಲ ವ್ಯಾಪಾರಿಗಳು, ಎಲ್ಲ ರೈತರು, ಏನು ಇವತ್ತು APMC ಯಲ್ಲಿರುವಂತಹ ವರ್ತಕರಿರ್ಬೋದು, ಅಲ್ಲಿಗೆ ಬರುವಂತಹ ರೈತರು ಇರ್ಬೋದು, ಬೇರೆ ಇಡೀ ಅಂಗಡಿಗಳ ಮಾಲೀಕರಿರ್ಬೋದು, ಬೇರೆ ಬೇರೆ ವರ್ತಕರಿರ್ಬೋದು, ಎಲ್ಲರೂ ಸಹ ಹೋಟೆಲ್ಗಳಿರ್ಬೋದು, ಆಟೋಗಳವರಿರ್ಬೋದು, ಆಟೋ ಚಾಲಕರ ಸಂಘದ ಜೊತೆ ಮಾತಾಡಿದ್ದೀವಿ, ಟೆಂಪೋಗಳು, ವಿವಿಧ ರೀತಿಯ ಏನೇನು ನಾವು ಕೆಲಸ ಮಾಡ್ತಾ ಇದ್ದೀವಿ ಎಲ್ಲವನ್ನು ಬಂದ್ ಮಾಡೋ ಮುಖಾಂತರ ಚಿಕ್ಕಬಳ್ಳಾಪುರದಿಂದ ಈ ಕೆಟ್ಟ ಸರ್ಕಾರವನ್ನು ತೆಗೆಯೋದಕ್ಕೆ ಮೊದಲನೇ ಹೆಜ್ಜೆಯನ್ನು ಇಡ್ತಾ ಇದ್ದೀವಿ. ಪ್ರದೀಪ್ ಈಶ್ವರ್ ಅವರೇ ಇದಕ್ಕೆ ಇವತ್ತು ಏನು ಆ ಕೆಟ್ಟ ಸರ್ಕಾರದ ಒಂದು ಕುಸಿದಕ್ಕೆ, ಆ ಕೆಟ್ಟ ಸರ್ಕಾರವನ್ನು ಕಿತ್ತೊಗೆಯೋದಕ್ಕೆ ಪ್ರದೀಪ್ ಈಶ್ವರ್ ಅವರ ಈ ಭೂಮಿಯಿಂದನೇ ನಾವೆಲ್ಲರೂ ಸೇರಿ ಮಾಡಕ್ಕೆ ಹೊರಟಿದ್ದೀವಿ. ಇದನ್ನ ತಮ್ಮ ಈ ಒಂದು ಏನು ಚಾನೆಲ್ಗಳ ಮುಖಾಂತರ, ತಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ ಇಡೀ ಜನತೆಗೆ ನಾವು ತಲುಪಿಸುವಂಥ ಕೆಲಸ ಇವತ್ತನ್ನ ಮಾಡ್ತಾ ಇದ್ದೀವಿ. ಜೊತೆಗೆ ಎಲ್ಲ ಸಂಘಟನೆಗಳ ಜೊತೆ, ಎಲ್ಲ ಹಿರಿಯರ ಜೊತೆ ಈಗ 1 to 1 ಮಾತಾಡುವಂತಹ ಕೆಲಸ ಆಗಿದೆ. ಇನ್ನೊಂದಷ್ಟು ಪ್ರತಿಯೊಬ್ಬರನ್ನು ತಲುಪ್ತೀವಿ. ಎಲ್ಲ ಒಂದು ಸಮಯೋಚಿತವಾಗಿ ಚೊಕ್ಕವಾಗಿ ಚಿಕ್ಕಬಳ್ಳಾಪುರ ಬಂದನ್ನ ಮಾಡಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥ ಕೆಲಸವನ್ನು ಮಾಡ್ತೀವಿ.